ಸಿದ್ದು ಸರ್ಕಾರದ ಆಯುಷ್ಯ ಇನ್ನು 3 ತಿಂಗಳು. ಮುಂದಿನ 3 ತಿಂಗಳಿನಲ್ಲಿ ಸಿದ್ದು ಸರ್ಕಾರ ಪತನ. ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಹಿಂದೂ ಹುಲಿ ಯತ್ನಾಳ್. ಸಿದ್ದು ಸರ್ಕಾರದಿಂದ ಹಿಂದೂ ವಿರೋಧಿ ನೀತಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧ ಜನರ ಆಕ್ರೋಶ ಕಟ್ಟೆ ಒಡೆದಿದೆ. ಸಿದ್ದು ಸರ್ಕಾರದ ಆಯುಷ್ಯು ಇನ್ನು 3 ತಿಂಗಳು. ಮುಂದಿನ 3 ತಿಂಗಳಿನಲ್ಲಿ ಸಿದ್ದು ಸರ್ಕಾರ ಪತನ. ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಹಿಂದೂ ಹುಲಿ ಯತ್ನ. ಸಿದ್ದು ಸರ್ಕಾರದಿಂದ ಹಿಂದೂ ವಿರೋಧಿ ನೀತಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧ ಜನರ ಆಕ್ರೋಶ ಕಟ್ಟೆ ಒಡೆದಿದೆ. ಇದೇ ರೀತಿ ಮುಂದುವರೆದ್ರೆ 3 ತಿಂಗಳಲ್ಲೇ ಸರ್ಕಾರ ಪತನ. ಉತ್ತರ ಕರ್ನಾಟಕದ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭವಿಷ್ಯ ಇದು. ಎಸ್ ವೀಕ್ಷಕರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಸಿದ್ದು ಸರ್ಕಾರದ ಆಯುಷು ಬರೀ 3 ತಿಂಗಳು ಅಂತ. ಯಾಕಾಗಿ ಹೀಗೆ ಹೇಳಿದ್ರು ಅಂತ ಹೇಳಿ ಒಳ ಅರ್ಥದಲ್ಲಿ ನೋಡೋದಾದ್ರೆ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕಚ್ಚಾಟವನ್ನು ನಡೆಸ್ತಾ ಇದ್ದಾರೆ. ಒಂದೇ ಒಂದು ಕುರ್ಚಿಯನ್ನ ಇಟ್ಕೊಂಡು ತನಗಬೇಕು ಸಿಎಂ ಸ್ಥಾನ, ತನಗಬೇಕು ಅಂತ ಗೋಳಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸ್ಫೋಟಕ ಮಾಹಿತಿಯನ್ನ ಹಾಗೂ ಭವಿಷ್ಯವನ್ನ ನುಡಿದಿದ್ದಾರೆ. ಮುಂದಿನ 3 ತಿಂಗಳಿನಲ್ಲಿ ಸಿದ್ದು ಸರ್ಕಾರ ಪತನವಾಗುತ್ತೆ. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಸ್ಫೋಟಕ ಭವಿಷ್ಯವನ್ನ ಹಿಂದೂ ಹುಲಿ ಖ್ಯಾತಿಯ ಯತ್ನಾಳ್ ಅವರು ಆಡಿರುವಂಥದ್ದು. ಸಿದ್ದು ಸರ್ಕಾರದಿಂದ ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಹಿಂದೂಗಳು ಮಾತ್ರ ಅವರಿಗೆ ಕಾಣಿಸ್ತಾ ಇದ್ದಾರೆ. ಬೇರೆ ಧರ್ಮದವರು ತಪ್ಪು ಮಾಡಿದ್ರೆ ಅವ್ರಿಗೆ ಕಾಣಿಸ್ತಾರೇ ಇಲ್ಲ. ಬರೀ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣಗಳೆಲ್ಲವೂ ಕೂಡ ನಡೀತಾ ಇದೆ. ಕುಟುಂಬ ರಾಜಕಾರಣ ಕಾಂಗ್ರೆಸ್ನಲ್ಲಿ ಜಾಸ್ತಿ ಇದೆ. ಭ್ರಷ್ಟಾಚಾರ ತುಂಬು ತುಳುಕ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ಜನರು ಆಕ್ರೋಶ ಕಟ್ಟೆ ಒಡಿತಾ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಏನಾದ್ರೂ ಮುಂದುವರಿತು ಅಂತಂದ್ರೆ 3 ತಿಂಗಳಲ್ಲಿ ಸರ್ಕಾರ ಪತನವಾಗೋದು ಗ್ಯಾರಂಟಿ. ಉತ್ತರ ಕರ್ನಾಟಕದ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾದ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕಚ್ಚಾಡ್ಕತ್ತಿರ್ಲಿ, ಡಿ.ಕೆ. ಶಿವಕುಮಾರ್ ಅವರ ಬಣದವರು ಸಿದ್ದರಾಮಯ್ಯ ಅವರ ಬಣದ ಮೇಲೆ ಕೆಂಡ ಕಾರ್ತಾ ಇದ್ರೆ ಇನ್ನೆಷ್ಟು ದಿನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುತ್ತೆ. 2028ರ ಚುನಾವಣೆಯ ಮುನ್ನವೇ ಸರ್ಕಾರ ಕಿತ್ಕೊಂಡು ಹೋಗುತ್ತೆ. 2.5 ವರ್ಷ ಅಧಿಕಾರವನ್ನ ಸುದೀರ್ಘವಾಗಿ ನಡೆಸಿದ್ದಂತಹ ಸಿದ್ದು ಸರ್ಕಾರ ಇನ್ನು ಮುಂದೆ ಇರೋದಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಅನ್ನೋದೇ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಂಟಕ ಕಾದಿದೆ. ಕಂಟಕ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಪತನ ಆಗೋದಂತೂ ಫಿಕ್ಸ್ ಅಂತ ಹೇಳಿ ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಅವರು ಆಡಿರುವಂತಹ ಮಾತು. ಯತ್ನಾಳ್ ಅವರು ಮದ್ದೂರಿಗೆ ಹೋಗ್ತಾರೆ. ಮದ್ದೂರಿನಲ್ಲಿ ನಡೆದಂತಹ ಘಟನಾವಳಿಗಳನ್ನ ನೋಡ್ತಾರೆ. ಘಟನಾವಳಿಗಳನ್ನ ನೋಡಿ ಒಂದಿಷ್ಟು ಭಾಷಣಗಳನ್ನ ಮಾಡ್ತಾರೆ. ಆ ಭಾಷಣಗಳನ್ನ ಕೇಳಿಸ್ಕೊಂಡಿದ್ದಂತಹ ಕಾಂಗ್ರೆಸ್ ಅವರು ಅವರ ವಿರುದ್ಧವಾಗಿ FIR ದಾಖಲೆ ಕೂಡ ಮಾಡ್ತಾರೆ. ಪ್ರಚೋದನಾಕಾರಿ ಹೇಳಿಕೆಗಳು ಬರ್ತಾ ಇದೆ. ಈಗ ಸಿಡಿದಿದ್ದಂತಹ ಯತ್ನಾಳ್ ಅವರು ಪ್ರಚೋದನಕಾರಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಹಾಗೆ ನೀವು ಹಿಂಗೆ ಹಿಂದೂ ವಿರೋಧಿಗಳಾಗ್ತಾ ಇದ್ರೆ, ಹಾಕೊಂಡು ಕೂತ್ಕೊಂಡಿದ್ರೆ ನಿಮ್ಮ ಪಕ್ಷ 3 ತಿಂಗಳಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇರುವಂತ. ಅಂದ್ರೆ ಯಾವುದನ್ನು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಹಳ್ಳ ಹತ್ತು ಹೋಗುತ್ತೆ ಅಂತ ಹೇಳಿ ಹಿಂದೂ ಹುಲಿ ಖಡಕ್ ವಾಗ್ಮಿ ಯತ್ನಾಳ್ ಅವರ ಮಾತಿದು. ಅಂದ್ರೆ ಸಿದ್ದು ಸರ್ಕಾರದಿಂದ ಸಾಕಷ್ಟು ಅವ್ಯವಹಾರಗಳಾಗಿದೆ, ಭ್ರಷ್ಟಾಚಾರಗಳಾಗಿದೆ ಅನ್ನುವಂತಹ ಮಾತನ್ನ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾ ಇರುವಂತದ್ದು. ಸಿದ್ದು ಸರ್ಕಾರದ ಆಯುಷನ್ನು 3 ತಿಂಗಳು ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.